ನಮಸ್ಕಾರ ಎಲ್ಲರಿಗೂ. ನಾವೀಗ ಒಂದು ವಿಡಿಯೋ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. 4 ಎಕರೆ ಕಾಫಿ ತೋಟ ಸ್ಟೇಟ್ ಹೈವೇಯಿಂದ 10 ಕಿಲೋಮೀಟರ್ ದೂರದಲ್ಲಿದೆ. ಇದೆಲ್ಲ ಬಸ್ ರೋಡು. ಸುಮಾರು ಇಲ್ಲಿ KSRTC ಪ್ರೈವೇಟು ಸೇರಿ ಒಂದು 50 ರಿಂದ 60 ಬಸ್ಸು ಓಡಾಡುತ್ತೆ ದಿನಕ್ಕೆ. ತೋಟದ ಮಾಲೀಕರು ನಮ್ಮ ಜೊತೆಲಿ ಇದ್ದಾರೆ. ಅವ್ರದ್ದೇ ಕಾರಲ್ಲಿ ಹೋಗ್ತಾ ಇದ್ದೀವಿ. ನೋಡಿ, ಈಗ ಬಂದ ಮೇಲೆ ಗೊತ್ತಾಯಿತು ನಮಗೆ ಈ ತೋಟ ಈ ಥರ ಇದೆ ಅಂತ. ಫುಲ್ಲು ಸ್ಲೋಪು, ಬೆಟ್ಟ ಹತ್ತಬೇಕು. ಒಬ್ಬರೆಲ್ಲ ಇಲ್ಲಿಗೆ ಬರೋದು ತುಂಬ ಕಷ್ಟನೇ. ಜೊತೆಯಲ್ಲಿ ಯಾರಾದರೂ ಒಬ್ಬರು ಇರಬೇಕು. ಮತ್ತು ಪಕ್ಕದಲ್ಲೆಲ್ಲ ಮನೆ ಯಾವುದಿಲ್ಲ. ಬರೋ ದಾರಿಯಲ್ಲಿ ಒಂದು 4 ಕಿಲೋಮೀಟ್ರ್ ಈಚೆ ಒಂದು 2 ಮನೆ ಇದೆ ಅಷ್ಟೇ. ಅದು ಬಿಟ್ಟರೆ ಏನಿಲ್ಲ ಇಲ್ಲಿ. ತುಂಬ ಇಂಟೀರಿಯರ್ ಪ್ರಾಪರ್ಟಿ ಇದು. ಬ್ರಹ್ಮಗಿರಿ ಫಾರೆಸ್ಟು ಇಲ್ಲಿಂದ ಕೇವಲ 4 ಕಿಲೋಮೀಟ್ರು ಫಾರೆಸ್ಟ್ ಬೌಂಡ್ರಿ ಇದು. ಈ ಥರ ಜಾಗ ಯಾರಿಗಾದರೂ ಬೇಕು ಅಂತ ಇದ್ದರೆ ನನ್ನ ನಂಬರ್ಗೆ ಫೋನ್ ಮಾಡಿ. ಇದು ಫುಲ್ಲು ಬೆಟ್ಟ, ತೋಟ ಅಂತ ಹೇಳೋಕ್ಕಾಗಲ್ಲ, ಕಾಡು ಅಂತ ಹೇಳ್ಬೋದು ಇದನ್ನು, ಅಥವಾ ಬೆಟ್ಟ ಅಂತ ಕೂಡ ಹೇಳ್ಬೋದು. ಅಷ್ಟು ಸ್ಲೋಪು. ಇದುವರೆಗೆ ಈ ಥರ ಜಾಗ ನಮ್ಮನ್ನು ಯಾರು ಕೇಳಿಲ್ಲ. ನಾನು ಯಾರಿಗೂ ಈ ಥರ ಜಾಗ ತೋರಿಸೂ ಇಲ್ಲ. ನಾನಿದು ಫಸ್ಟ್ ಟೈಮು ಈ ಥರ ಜಾಗ ವಿಡಿಯೋ ಮಾಡ್ತಾ ಇರೋದು. ನನಗೆ ಇದು ಇಷ್ಟು ಸ್ಲೋಪ್ ಇದೆ ಅಂತ ಗೊತ್ತಿಲ್ಲ. ನಾನು ಗೊತ್ತಿಲ್ಲದೆ ಬಂದಿದ್ದು. ಇಷ್ಟು ಸ್ಲೋಪ್ ತಗೊಳ್ಳೋರು ನಮ್ಮ ಹತ್ರ ಯಾರೂ ಇಲ್ಲ, ಯಾವ ಪಾರ್ಟಿ ಇಲ್ಲ. ಇದಕ್ಕೆ 4 ಎಕರೆಗೆ ಫುಲ್ಲು ರೆಕಾರ್ಡ್ ಇದೆ ಅಂತೆ. ಜನರಲ್ ಕ್ಯಾಸ್ಟ್ ಪ್ರಾಪರ್ಟಿ, ಸಿಂಗಲ್ ಓನರು. ಬೆಲೆ ತುಂಬ ಕಡಿಮೆ ಇದೆ, ಆದರೆ ಎಷ್ಟು ಅಂತ ಹೇಳಿಲ್ಲ ಅವರು. ಜಾಗ ನೋಡಿ ಇಷ್ಟ ಆದರೆ ರೇಟಿಗೆ ಕೂರಬೇಕಂತೆ. ನೋಡಿ, ಒಂದು ಹಳೆಯ ಸೆಟ್ ಇದೆ. ಈ ತೋಟ ಕಂಡೀಷನ್ ಇರೋದು ಒಂದು 60% ಮಾತ್ರ. ಈ ತೋಟಕ್ಕೆ ಬರೋದು ಹೋಗೋದು ತುಂಬ ಕಷ್ಟ, ಅದಕ್ಕೆ ಅಷ್ಟು ಕಂಡೀಷನಲ್ಲಿ ಇಲ್ಲ ತೋಟ. ರೋಡ್ ಅಪ್ರೋಚ್ ಬಂದು 10 ಕಿಲೋಮೀಟ್ರ್ ತಾರ್ ರೋಡು, 300 ಮೀಟ್ರ್ ಮಾತ್ರ ಮಡ್ ರೋಡು. ಕಾರು ಬರೋದು ಸ್ವಲ್ಪ ಕಷ್ಟನೇ. ಮಳೆಗಾಲದಲ್ಲಿ ಯಾವ ವೆಹಿಕಲ್ ಕೂಡ ಇಲ್ಲಿಗೆ ಬರೋದಿಲ್ಲ. ತಾರ್ ರೋಡಲ್ಲಿ ನೆನೆಸಿ ನಡ್ಕೊಂಡು ಬರಬೇಕು. ಇಲ್ಲಿ ನೀರಿನ ಸೌಲಭ್ಯ ಅಂದರೆ ಸ್ವಲ್ಪ ದೂರದಲ್ಲೇ ಒಂದು ಹೊಳೆ ಹರಿತಾ ಇದೆ. ಅಲ್ಲಿಂದ 50 ಪೈಪ್ ಹಾಕಿದ್ರೆ ಈ ತೋಟಕ್ಕೆ ಇರಿಗೇಷನ್ ಮಾಡ್ಬೋದು. ಇಲ್ಲಿ ಮಳೆ ತುಂಬ ಜಾಸ್ತಿ, ವರ್ಷಕ್ಕೆ ಸುಮಾರು 200 ಇಂಚು ಮೇಲೆ ಮಳೆ ಬರುತ್ತೆ. ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಈ ಮೇಲಿನ ಮೊಬೈಲ್ ಸಂಖ್ಯೆಯನ್ನು ಸಂಪರ್ಕಿಸಿ.